ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಕಾಂಗ್ರೆಸ್ನಲ್ಲಿ ಮತ್ತೆ ಕಿಚ್ಚೆಬ್ಬಿಸಿದೆ ಜಾತಿ ಗಣತಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಯತೀಂದ್ರ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಕಾಂಗ್ರೆಸ್ನಲ್ಲಿ ಮತ್ತೆ ಕಿಚ್ಚಿಗೆ ಕಾರಣ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಯತೀಂದ್ರ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಡಿಕೆಶಿ ಹೆಸರು ಹೇಳಲಿಲ್ಲ ಯತೀಂದ್ರ ಸಿದ್ದರಾಮಯ್ಯ, ಆದ್ರೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಕ್ಕಲಿಗ ಲಿಂಗಾಯತ ನಾಯಕರ ವಿರುದ್ಧ ಯತೀಂದ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜಾತಿ ವರದಿ ರಿಲೀಸ್ ಆಗಿದ್ರೆ ಒಬಿಸಿಗೆ ಶಕ್ತಿ ಬರ್ತಾ ಇತ್ತು, ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನ ಹೆಚ್ಚಿಸಬಹುದಾಗಿತ್ತು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಒಕ್ಕಲಿಗ ಲಿಂಗಾಯತ ನಾಯಕರ ವಿರುದ್ಧ ಆಕ್ಷೇಪ. ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನ ಹೆಚ್ಚಿಸಬಹುದಾಗಿತ್ತು, ಜಾತಿ ಗಣತಿ ವರದಿ ಜಾರಿಗೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಯತೀಂದ್ರ ಪರೋಕ್ಷವಾಗಿ ಕಿಡಿಕಾರಿರೋದು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಎಲ್ಲೂ ಡಿಕೆ ಶಿವಕುಮಾರ್ ಹೆಸರು ಹೇಳಲಿಲ್ಲ. ಒಕ್ಕಲಿಗ ಲಿಂಗಾಯತ ನಾಯಕರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿಯನ್ನ ಜಾರಿಗೆ ತರೋದಕ್ಕೆ ಪ್ರಮುಖವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದೇ ಪ್ರಬಲ ಸಮುದಾಯ ಒಕ್ಕಲಿಗ ಲಿಂಗಾಯತ. ಕೆಲವರ ಪ್ರಬಲ ವಿರೋಧದಿಂದ ವರದಿ ರಿಲೀಸ್ ಆಗಿಲ್ಲ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜಾತಿ ಗಣತಿ ಉದ್ದೇಶವೇ ಒಬಿಸಿಗೆ ಮೀಸಲಾತಿ ಕೊಡೋದಾಗಿತ್ತು. ಪ್ರಬಲ ವರ್ಗದವರು ಸಣ್ಣ ಪುಟ್ಟ ತಕರಾರು ತೆಗೆದಿದ್ದಾರೆ. ಜನಸಂಖ್ಯೆ ಸರಿ ಇಲ್ಲ, ಅದಿಲ್ಲ ಅಂತ ಹೇಳ್ತಿದ್ದಾರೆ. ವರದಿ ಜಾರಿಯಾದ್ರೆ ಹಿಂದುಳಿದ ವರ್ಗಕ್ಕೆ ಶಕ್ತಿ ಬರ್ತಾ ಇತ್ತು. ಕೆಲವರ ಪ್ರಬಲ ವಿರೋಧದಿಂದ ವರದಿ ರಿಲೀಸ್ ಆಗಿಲ್ಲ ಅಂತ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇಷ್ಟು ಜನಸಂಖ್ಯೆ ಇದೆ, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರ ಅಭಿವೃದ್ಧಿ ಆಗಿದಾರ ಇಲ್ವಾ, ಅವ್ರ ಸಾಮಾಜಿಕ ಸ್ಥಿತಿ ಏನು, ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ ಸ್ಥಿತಿಗತಿ ಏನು, ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ವರದಿ ಬಿಡುಗಡೆ ಆಗಿದ್ದು ಜಾರಿ ಆಗಿದ್ದಿದ್ರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದು ಶಕ್ತಿ ಬಂದಿರ್ತಿತ್ತು. ಯಾರು ಹಿಂದುಳಿದವರು ಬಹಳ ವರ್ಷಗಳಿಂದ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಮತ್ತೆ ಹೆಚ್ಚು ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಆ ಜಾತಿ ಗಣತಿಯನ್ನ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ನಾವು ಅದನ್ನು ಸರಿಯಾಗಿ ಪೂರ್ತಿಯಾಗಿ ಅನುಷ್ಠಾನ ಮಾಡಕ್ ಆಗಿಲ್ಲ. ಇವತ್ತು 10 ವರ್ಷ ಅದರೊಳಗೆ ಜನಸಂಖ್ಯೆ ಸರಿ ಇಲ್ಲ, ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರುಗಳನ್ನು ತೆಗೆದು ಆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರ್ದೇ ಇರುವಂಗೆ ಮಾಡಿದ್ದಾರೆ. ಈಗ ನಾವು ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕಾಗಿದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಜಾತಿ ಗಣತಿಯಿಂದ ಬರೀ ಜನಸಂಖ್ಯೆ ಮಾತ್ರ ಗೊತ್ತಾಗೋದಿಲ್ಲ. ಜಾತಿ ಗಣತಿಯ ವರದಿಯ ಅಂತಿಮ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗದವರಿಗೆ ಅವಕಾಶಗಳು ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ. ಆ ಜಾತಿ ಗಣತಿಯ ವರದಿ ಏನಪ್ಪಾ ಇತ್ತು ಅಂತಂದ್ರೆ ಹಿಂದುಳಿದ ವರ್ಗದವ್ರು ಬಹುಸಂಖ್ಯಾತರಿದ್ದಾರೆ, ನಾವು 50% ಗಿಂತ ಜಾಸ್ತಿ ಇದೀವಿ, ಮುಸ್ಲಿಮ್ರು ಸೇರಿಸ್ಕೊಂಡ್ರೆ ಹತ್ರ 75% ಬರ್ತೀವಿ, ಆದ್ರೆ ಅವಕಾಶಗಳು ಮಾತ್ರ ನಮ್ಗೆ ಸಮಾಜದಲ್ಲಿ ಕಮ್ಮಿ ಇದೆ, ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ, ಹಾಗಾಗಿ ಮೀಸಲಾತಿಯನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ. ಇವತ್ತು ನಮ್ಗೆ 27% ಹಿಂದುಳಿದವರಿಗೆ ಮೀಸಲಾತಿ ಇದೆ. ಆದ್ರೆ ಇದೇನಾದ್ರೂ ಬಂದಿದ್ದಿದ್ರೆ ಅದು 32% ಆಗುತ್ತೆ ಹಿಂದುಳಿದ ವರ್ಗದವರಿಗೆ. ಮತ್ತೆ ಕೇವಲ ಒಂದು ಸಮುದಾಯದವ್ರಿಗೆಲ್ಲ, ಬರೀ ಕುರುಬ ಸಮುದಾಯದವ್ರಿಗೋ ಅಥವಾ ಇನ್ಯಾರು ಹಿಂದುಳಿದ ವರ್ಗದವ್ರಿಗೆ ಮಾತ್ರ ಸಿಗ್ತಿರ್ಲಿಲ್ಲ. ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗಿರ್ಲಿ, ಪ್ರಬಲ ವರ್ಗದವರಾಗಿದ್ರು ಕೂಡ ಅವರು ಕೂಡ ಹಿಂದುಳಿದ ವರ್ಗದವ್ರಿಗೆ ಬರ್ತಾರೆ. ಅವರು ಕೂಡ ನಮ್ಮ ಧರ್ಮ ಅವ್ರನ್ನ ಶೂದ್ರ ಅಂತಲೇ ಕಾಣೋದು. ಸೊ ಹಾಗಾಗಿ ಅವರು ಕೂಡ ಹಿಂದುಳಿದ ವರ್ಗದವರಿಗೆ ಬರ್ತಾರೆ. ಅವ್ರಿಗೂ ಕೂಡ ನಾವು ಮೀಸಲಾತಿ ಹೆಚ್ಚಳ ಮಾಡ್ತಿದ್ವಿ. ಅವ್ರಿಗೂ ಕೂಡ 6% ಜಾಸ್ತಿ ಆಗ್ತಿತ್ತು, 3A 3B ಎರಡಕ್ಕೂ ಸೇರಿಸಿ. ಕಳೆದ ಬಿಜೆಪಿ ಸರ್ಕಾರ ಅವರಿಗೆ ಮುಸ್ಲಿಮರು ದಕ್ಕಿಸ್ಕೊಂಡು 2% ಕೊಡ್ತಿತ್ತು. ಆದ್ರೆ ನಾವು ಅವ್ರಿಗೆ 3%, ಇಬ್ಬರಿಗೂ ತಲಾ 3% ಕೊಟ್ಟು 6% ಮಾಡ್ತಿದ್ವಿ. ಆದ್ರೂ ಕೂಡ ಮೀಸಲಾತಿನ ಹೆಚ್ಚಳನ ಜಾರಿಗೆ ತರಲಿಲ್ಲ. ಮತ್ತೆ ವ್ಯವಸ್ಥೆ ಹೇಗಿದೆ ನೀವು ತಿಳ್ಕೋಬೇಕು. ಇವತ್ತು ನಾವೇನಾದ್ರೂ ಮೀಸಲಾತಿ ಜಾಸ್ತಿ ಮಾಡ್ತೀವಿ ಹಿಂದುಳಿದ ವರ್ಗದವರಿಗೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಬಿಡಿದೆ, 50% ಮೀಸಲಾತಿ ನಾವು ಗಿಂತ ಜಾಸ್ತಿ ಕೊಡಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಸಬೂಬ್ ಕೊಡ್ತಾರೆ. ಅದೇ ಮುಂದುವರಿದ ಜಾತಿಗಳಿಗೆ EWS ಅಂತ ಹೇಳಿ ಆರ್ಥಿಕವಾಗಿ ಹಿಂದುಳಿದಿರುವಂತ ಮುಂದುವರಿದ ಜಾತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.